ಗುರುಜಿ, ಈಗ ಶಿವಂ ವಾಸ್ತು ವಿಭಾಗದಲ್ಲಿ ವಾಸ್ತುವಿನ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಅಲ್ವೇ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಶಿವಂ ವಾಸ್ತುಗೆ. ಅಂದರೆ ವಾಸ್ತವಿಕವಾಗಿರತಕ್ಕಂಥ ವಿಚಾರಗಳು, ವಾಸ್ತವ್ಯ ನಾವಿದೇನಿದೆ ಎಲ್ಲಿ ಹೂಡ್ತೀವಿ ಆ ವಾಸ್ತವ್ಯದ ವಿಚಾರವನ್ನು ಮಾತಾಡಬೇಕು. ನಾನೇನು ಹೇಳಿದ್ದೆ, ಅಗ್ನಿ ವಾಯು ಜಲ ಭೂಮಿ ಆಕಾಶ ಅಂತ ಹೇಳ್ತೀನಿ. ಈ ಅಗ್ನಿ ವಾಯು ಜಲ ಭೂಮಿ ಆಕಾಶ ತಕ್ಕಂತೆ ಮನೆಗಳಿರಬೇಕು. ಅದಕ್ಕೋಸ್ಕರ ಶಿವನೇ ವಾಸವಾಗಿರತಕ್ಕಂಥದ್ದು ದೇವಮೂಲೆಯಲ್ಲಿ. ಆ ದೇವಮೂಲೆ ಅನ್ನೋದೇನು? ಈಶಾನ್ಯದಲ್ಲಿ. ಅದಕ್ಕೆ ಈಶಾನ್ಯಸ್ಯ ಸರ್ವಭೂತಾನಾಂ ಅಂತ ಹೇಳ್ತೀವಿ. ಈಶಾನ್ಯದಲ್ಲಿ ಸರ್ವಭೂತಗಳು ವಾಸವಾಗಿರತಕ್ಕಂಥ ಭೂತಗಣಾಧಿಪತಿಗಳು ವಾಸವಾಗಿರತಕ್ಕಂಥ ಪರಮೇಶ್ವರನ ಈಶಾನ್ಯದಲ್ಲಿ, ಪೂರ್ವ ಮತ್ತು ಉತ್ತರದ ಮೂಲೆಯಲ್ಲಿ. ಅಲ್ಲಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ, ಪೃಥ್ವಿ ಸ್ವರೂಪವಾಗಿರ್ತಕ್ಕಂಥದ್ದು ಭೂಮಿ. ಅದಕ್ಕೆ ಭೂಮಿಯನ್ನು ಎತ್ತರ ಸ್ಥಾನದಲ್ಲಿ ಪಾಯವನ್ನು ಹಾಕೋಬೇಕು. ಕನಿಷ್ಠ ಪಕ್ಷ 5 ಮೆಟ್ಲು ಮನೆಗೆ ಹತ್ಕೊಂಡು ಹೋಗಬೇಕು. ಜ್ಞಾಪಕ ಇರಲಿ, 5 ಮೆಟ್ಲು. ಯಾಕೆ ಈ ವಾಸ್ತು ಅಂತ ಮಾಡ್ತಾ ಇದ್ರು ಅಂದರೆ, ಮೊದಲಾಗಿದ್ದಾಗ ಈ ರೋಡಲ್ಲಿ ತಾರ್ಗಳನ್ನೆಲ್ಲ ಹಾಕಿ ರಸ್ತೆಗಳನ್ನು ಸರಿಪಡಿಸ್ತಾ ಇದ್ರು. ಹಾಗೆಲ್ಲ ಒಂದು 20 ವರ್ಷಕ್ಕೆ 30 ವರ್ಷಕ್ಕೆ ಎತ್ತರ ಆಗ್ತಾ ಇತ್ತು. ಹಾಕಿ ಆವಾಗ ನಿಮ್ಮ ಮಗಳೇ ಒಂದು ಸಮವಾಗಿ ಬರ್ತಿತ್ತು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಒಂದೇ ಸರಿ 15 ಅಡಿ ಬಂದ್ಬಿಡೋ ಲೆವೆಲ್ಗೆ ಆಗ್ಬಿಡುತ್ತೆ, ನಿಮ್ಮ ಮನೆ ಕೆಳಗೆ ಹೊಟ್ಟೋಗುತ್ತೆ. ಹಾಗೆ ವಾಸ್ತವಿಕವಾಗಿ ಏನಾಯ್ತು, ನೀವು ಹಳ್ಳದಲ್ಲಿ ಹೊಟ್ಟೋಗ್ತೀರಾ. ಪೂರ್ವ ಏನಾಯ್ತು, ಎತ್ತರ ಆಗೋಯ್ತು. ಅದಕ್ಕೋಸ್ಕರ ಮೊದಲೇ ನೀವು ಎತ್ತರ ಸ್ಥಾನದಲ್ಲಿ ಮನೇನ ಕಟ್ಕೊಂಡ್ಬಿಟ್ರೆ ಮುಂದಾಲೋಚನೆ ಆ ಕಾಲದಲ್ಲೇ ಮಾಡ್ಬಿಡ್ಬೇಕು, ಮುಂದೆ ಆಗ್ತಕ್ಕಂಥದ್ದು ಏನೇನೋ ಎತ್ತ ಅಂತ. ಅದಕ್ಕೆ ಎತ್ತರ ಸ್ಥಾನದಲ್ಲಿರ್ತಕ್ಕಂಥದ್ರಲ್ಲಿ ವಾಸ್ತವಿಕವಾಗಿ ನಮ್ಮ ಮನೇನೂ ಎತ್ತರವಾಗಿರಬೇಕು. ಪಾಯ ಎತ್ತರಕ್ಕೆ ಹಾಕೋಬೇಕು. ನೀವು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಪಾಯ ಹಾಕಬೇಕಾದ್ರೆ ಒಳಭಾಗದಲ್ಲಿ ಹಳ್ಳ ಟೊಳ್ಳು ಗಿಳ್ಳು ಏನಾದರೂ ಇತ್ತೋ, ಜ್ಞಾಪಕ ಬರ್ತಾ ಇದೆಯಾ ಏನು ಅಂತ? ಸೆಲ್ಲಾರ್. ಆ ಸೆಲ್ಲಾರ್ ಏನಾದರೂ ನೀವು ಹಾಕ್ಕೊಂಡ್ರಿ, ಯಾವಾಗಲೂ ಜೀವನದಲ್ಲಿ ಹಳ್ಳದಲ್ಲಿ ಇರ್ತೀರ. ಯಾವಾಗ ಮೇಲೆ ಬರೋದು? ಹಳ್ಳದಲ್ಲಿ ಮೇಲೆ ಬರೋಕ್ಕೆ ಯಾವಾಗಾದ್ರೂ ಒಂದು ಅವಕಾಶ. ಮತ್ತೆ ಮೇಲೆ ಬಂದ ತಕ್ಷಣ ಮುಕ್ಕಾಲು ಭಾಗ ಹಳ್ಳದಲ್ಲಿ ಇರ್ತೀರ. ಅದಕ್ಕೆ ಮನಸ್ಸನ್ನ ಪರಿಪೂರ್ಣವಾಗಿ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ. ಅಂದರೆ ನೀವೇನಾದರೂ ಒಂದು 10 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ 1 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟವಾಗ್ಬಿಡುತ್ತೆ. ಅಥವಾ ನಾನು ಹಾಗೂ ಹೀಗೂ ಕಷ್ಟಪಟ್ಟು ಶ್ರಮಿಸಿ ಒಂದು 2 ರೂಪಾಯಿ 3 ರೂಪಾಯಿಗೆ ಬಂತು ಅಂದರೆ ಬರೀ ಖರ್ಚು ಬೇಕಾಗ್ಬಿಡುತ್ತೆ. ಇದಕ್ಕೆ ಒಂದು ಹಳ್ಳನೂ ಪಾಯದ ಕೆಳಗೆ ಇರಲೇಬಾರ್ದು. ಯಾವತ್ತು ಪಾಯ ಇರುತ್ತೋ ಆ ಪಾಯ ಎತ್ತರ ಸ್ಥಾನದಲ್ಲಿರಬೇಕು. ಹಾಗೂ ನೀವು ಕೆಳಗಡೆ ಭಾಗ ಸೆಲ್ಲರ್ ಅಂತ ಮಾಡ್ಕೋಬೇಕು ಅಂದರೆ ಭೂಮಿನ ಅಗಿಬಾರ್ದು. ಭೂಮಿ ಯಾವ ಕಾಲಕ್ಕೂ ಅಗಿಬೇಡಿ. ಭೂಮಿ ಮಟ್ಟಕ್ಕೆ, ಅಂದರೆ ಆ ರಸ್ತೆ ಏನಿದೆ ಆ ಮಟ್ಟಕ್ಕೆ ಒಂದು ಪಿಲ್ಲರ್ಗಳನ್ನ ಹಾಕ್ಕೊಂಡು ಈ ಮನೆನ ಮೇಲ್ಭಾಗ ಕಟ್ಟಿದ್ದೀವಿ ಅಂತ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಂತ ಕಟ್ಕೊಂಬಿಡಿ. ಅದ್ರ ಬಿಟ್ಟು ಭೂಮಿ ಕೆಳಭಾಗದಲ್ಲಿ ಹಳ್ಳವನ್ನು ತೋಡಿದ್ರೆ, ನೀವು ಅಕಸ್ಮಾತ್ ಒಂದು ದೇವಸ್ಥಾನ ಇತ್ತು ಅಂತ ಇಟ್ಕೊಳ್ಳೋಣ, ಆ ದೇವಸ್ಥಾನ ಪಕ್ಕದಲ್ಲಿ ಹಳ್ಳ ತೋಡಿದ್ರೆ ದೇವರ ಕೆಳಗೆ ಬಗ್ಗಿ ನೋಡಿದ ಹಾಗೆ ಖಂಡಿತ ಹಾಗೆ ಮಾಡಬಾರ್ದು. ಕ್ಷೇತ್ರದ ಕೆಳಗೆ ಬಗ್ಗಿ ನೋಡಿದ ಹಾಗೆ ಖಂಡಿತ ನೋಡಬಾರ್ದು. ಅಕಸ್ಮಾತ್ ಪಕ್ಕದಲ್ಲಿ ಯಾವುದೋ ಒಂದು ಸ್ಥಳ ಇತ್ತು, ಆ ಸ್ಥಳದಲ್ಲಿ ಸಮಾಧಿಗಳಿತ್ತು, ಅವ್ರೇನೋ ಪಾಪ ತೋಟ ಕಟ್ಕೊಂಡಿರ್ತಾರೆ, ಆ ತೋಟದಲ್ಲಿ ನೀವು ಆಗದ್ ನೋಡಿದ್ರೆ ಪ್ರೇತ ಸಂಚಾರ ಬೇಗ ಆಯ್ತು ಆ ಮನೆಗೆ. అందుకే ತಲೆಯಲ್ಲಿ ಹುಚ್ಚಿಡಿಯೋದು, ಮನಸ್ಸಿಗೆ ಮಾನಸಿಕ ಪರಿಸ್ಥಿತಿ, ಇಲ್ಲದಿದ್ದರೆ ಏನೂ ಬೇಡ ಜಗತ್ತಲ್ಲಿ ಅಂತ ವೈರಾಗ್ಯ ಪರಿಸ್ಥಿತಿ, ಇದೆಲ್ಲ ನಡೀತಕ್ಕಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಥವಾ ಅನಾಹುತವಾಗಿರ್ತಕ್ಕಂಥ ಜೀವನ. ಇದಕ್ಕೆಲ್ಲ ಪರಿಹರಿಸೋದು ಬಹಳ ಕಷ್ಟವಾಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಹಳ್ಳ ನೀವೇ ತೊಳ್ಕೊಬೇಡಿ ಅಂತ ಬಾಯಿ ಮಾತುಗಾದ್ರೂ ಅವಾಗೆಲ್ಲ ಹೇಳೋರು. ಇದನ್ನ ಅರ್ಥನೇ ಮಾಡ್ಕೊಳ್ಳದೆ ಎಷ್ಟೋ ಜನ ಯಾವತ್ತೂ ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಯಾಕೆ ಹೊಸದಾಗಿ ಕಲ್ಪನೆ ಮಾಡ್ಕೊತೀರಾ? ಕೇವಲ ಒಂದು ಆಸ್ತಿಗೋಸ್ಕರ, ಕೇವಲ ಒಂದು ಸ್ಥಳಕ್ಕೋಸ್ಕರ. ನನ್ನ ಹತ್ರ ಬರೀ 30-40 ಇದೆಯಪ್ಪ, ಒಂದು ಸ್ವಲ್ಪ ಜಾಗ ಬೇಕಲ್ಲ ಪಾರ್ಕಿಂಗ್ಗೆ, ಒಂದು ಕೆಲಸ ಮಾಡೋಣ, ದೊಡ್ಡದಾಗ ಒಂದು ಹಳ್ಳ ತೊಳ್ಕೊಂಬೋಣ, ಅದು ಅದ್ರ ಕೆಳಗೆ ಒಳಗೆ ಪಾಯ ಅಂತ. ಅಂದರೆ ಹಳ್ಳ ಎಷ್ಟು ತೋಡ್ತೀರಾ ಅಷ್ಟು ಖರ್ಚಾಗತ್ತೆ ಅನ್ನೋದು ಗಮನ ಬೇಡ ನಿಮಗೆ. ಇವತ್ತೊಂದು ಸೆಲ್ಲಾರ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ ಒಂದು 3 ಲಕ್ಷ 4 ಲಕ್ಷ 5 ಲಕ್ಷ ಆಗಿಬಿಡುತ್ತೆ. ಅದೇ 5 ಲಕ್ಷಕ್ಕೆ ಇನ್ನೊಂದು 4 ಫ್ಲೋರ್ ಜಾಸ್ತಿ ಬರುತ್ತೆ ಅಲ್ವಾ? ಅದೇ ಕಾಮನ್ ಸೆನ್ಸ್. ಅರ್ತಿಗೆ ಹೇಳೋದು, ಜೀವನದಲ್ಲಿ ಖರ್ಚು ಮಾಡಿಕೊಂಡು ಹಳ್ಳ ತೋಡ್ಕೊಂಡು ನೀವು ಹಳ್ಳಕ್ಕೆ ಹೋಗೋಕ್ಕಿಂತ ಮೇಲಿರೋದು ವಾಸಿ. ಇದು ಪೃಥ್ವಿ ತತ್ವ. ಪೃಥ್ವಿ ತತ್ವದಲ್ಲಿ ಮನೆಯನ್ನ ಯಾವತ್ತೂ ಹತ್ತಿ ಹೋಗಬೇಕು, 5 ಮೆಟ್ಲು ಹತ್ತಿ ಹೋಗಬೇಕು. ಅದಕ್ಕೆ ಎಷ್ಟಡಿ ಮೇಲೆಗಿರ್ತೀರಾ? ಕನಿಷ್ಠ ಪಕ್ಷ ಏನಿದೆ ಅಂದ್ರೆ 3-3.5 ಅಡಿ ಹೈಟಲ್ಲಿ ಇರಬೇಕು. ಆ ಪಾಯನೇ ಕಲ್ಲುಗಳು ಮೇಲೆ ಕಾಳಬೇಕು. ಆವಾಗ ನೋಡಿ ಎಲ್ಲರೂ ಮನೆ ಹತ್ಕೊಂಡು ಹೋಗೋವಂಥದ್ದಾಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದರಲ್ಲಿ ಯಾವತ್ತು ತಿಳ್ಕೊಳ್ಳಿ, ಪೃಥ್ವಿ ತತ್ವದಲ್ಲದೆ ವಾಯುತತ್ವ. ಈ ವಾಯು ಅಂದ್ರೇನು? ಗಾಳಿ, ಉಸಿರಾಡೋದು. ಪ್ರತಿಯೊಬ್ಬ ಮನುಷ್ಯನು ಉಸಿರಾಡಕ್ಕೆ ನವರಂಧ್ರಗಳೇ ದೇಹಕ್ಕೆ ಕೊಟ್ಟಿರಬೇಕಾದ್ರೆ ಮನೆ ಒಳಗಿರತಕ್ಕಂಥ ವಾಸ್ತು ಪುರುಷನಿಗೆ ಸುತ್ತಲೂ ಜಾಗ ಬೇಡವಾ? ಅದಕ್ಕೆ ಮನೆಯಲ್ಲಿ ಮನೆ ಸುತ್ತಲೂ 30-40 ಚಿಕ್ಕದಾದರೂ ಪರವಾಗಿಲ್ಲ, ಸುತ್ತಲೂ 3 ಅಡಿ ಜಾಗವನ್ನು ಬಿಡಬೇಕು. ನೀವು ಅಷ್ಟೊಂದು ಪಿಸ್ನಾರಿಗಳಂದರೆ 3 ಅಡಿ ಜಾಗ ಬಿಡೋಕ್ಕಾಗಲ್ಲ ಅಂದರೆ ಕನಿಷ್ಠ ಪಕ್ಷ ಏನು ಮಾಡ್ತೀರಾ ಗೊತ್ತಾ? ಪೂರ್ವಕ್ಕೆ 3 ಅಡಿ ಬಿಟ್ಕೊಳ್ಳಿ, ಉತ್ತರಕ್ಕೆ ಒಂದು 3 ಅಡಿ ಬಿಟ್ಕೊಳ್ಳಿ. ಅದಾದಮೇಲೆ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಅಬ್ಬಾಡ ಅಂದರೆ ಏನು ಮಾಡಬೇಕು? ಪೂರ್ವಕ್ಕಿಂತ ಕಮ್ಮಿ ಇರಬೇಕು, ಅಂದರೆ 1.5 ಅಡಿ ಇಟ್ಕೊಳ್ಳಿ. ಉತ್ತರಕ್ಕಿಂತ ಕಮ್ಮಿ ಇರಬೇಕು, ಇನ್ನೊಂದು 1.5 ಅಡಿ. ಆ ಉತ್ತರ ಏನು ಜಾಸ್ತಿ ಇರಬೇಕು, ಪಶ್ಚಿಮ ಅದೇ ರೀತಿ ಕಮ್ಮಿ ಇರಬೇಕು.
ದಕ್ಷಿಣ ಏನು ಜಾಸ್ತಿ ಇರಬೇಕು ಅದನ್ನು ಯಾವ ಕಾಲಕ್ಕೂ ಹೆಚ್ಚಿಸಲೇಬಾರದು. ಹೆಚ್ಚಿಸಿದ್ರೆ ಉತ್ತರಕ್ಕಿಂತ ದಕ್ಷಿಣ ಜಾಸ್ತಿ ಇತ್ತು ಅಂದರೆ ಸಾಲದಲ್ಲಿ ಮುಳುಗೋಗ್ತೀರ. ಅಕಸ್ಮಾತ್ ಉತ್ತರದಲ್ಲಿ 5 ಅಡಿ ಇತ್ತು ಅಂತ ಇಟ್ಕೊಳ್ಳಿ, ನೀವು ಇಲ್ಲಿ 6 ಅಡಿ ಮಾಡ್ಕೊಂಡ್ಬಿಟ್ರೆ ದಕ್ಷಿಣಕ್ಕೆ ಏನಾಗತ್ತೆ ಗೊತ್ತಾ? ಬರೀ ಸಾಲದಲ್ಲಿರ್ತೀರ. ಅದಕ್ಕೆ ಸ್ಥಳಗಳನ್ನ ಬಿಡಬೇಕಾದ್ರು, ಸ್ಥಳಗಳನ್ನ ಆಯ್ಕೆ ಮಾಡಬೇಕಾದ್ರು, ಸ್ಥಳದಲ್ಲಿ ಕಟ್ಕೋಬೇಕಾದ್ರೂ ಇಂಪಾರ್ಟೆಂಟ್ ಏನೋ ಆಯ. ಅದಕ್ಕೆ ಮನೆ ಸುತ್ತಲೂ ಪ್ರದಕ್ಷಿಣೆ ಆಗೋ ಥರ ಯಾವ ಕಾಲಕ್ಕೂ ಕಾಂಪೌಂಡ್ಗೆ ಯಾವ ಕಾಲಕ್ಕೂ ಪಾಯದಕ್ಕೆ ಆಯವನ್ನು ಟಚ್ ಮಾಡಲೇಬಾರ್ದು, ಮುಟ್ಲೇಬಾರ್ದು. ಸುತ್ತಲೂ ಪ್ರದಕ್ಷಿಣೆ ಮಾಡಕ್ಕೆ ಜಾಗ ಬಿಡಬೇಕು. ಪ್ರದಕ್ಷಿಣೆ ಮಾಡಕ್ಕೆ ಜಾಗ ಬಿಟ್ಟರೆ ಒಂದು ಆಲಯದಲ್ಲಿ ಯಾವ ದೋಷಗಳು ಮನೆಯೊಳಗೆ ಬರಲ್ಲ. ಮೊದಲೇ ಪಾಯಿಂಟ್. ಇದೇ ರೀತಿಯಲ್ಲಿ ಈಶಾನ್ಯದಲ್ಲಿ ಸರ್ವಭೂತಾನಾಂ ಅಂದರೆ ಮನುಷ್ಯ ಹುಟ್ಟಬೇಕಾದ್ರೂ ಮನುಷ್ಯ ಸಾಯಬೇಕಾದ್ರೂ ದೇವರ ಬಲ ಬೇಕು. ಆ ದೇವರು ಪರಮೇಶ್ವರನೇ ಆಗಿರ್ತಾನೆ. ಇಡೀ ಜಗತ್ತಲ್ಲಿ ಭೂಮಿಯಲ್ಲಿ ನೀರಲ್ಲಿ ವಾಸವಾಗಿರ್ತಾನೆ. ನೀರಲ್ಲಿ ಲಕ್ಷ್ಮೀ ಕ್ಷೀರ ಸಮುದ್ರ ತನಿಯಾಂ ಅಂತೀವಿ. ಆ ಲಕ್ಷ್ಮಿ ಅಲಕ್ಷ್ಮಿಯನ್ನ ಪರಿವರ್ತನೆ ಮಾಡ್ಕೊಳ್ಳೋಕ್ಕಿಂತ ಲಕ್ಷ್ಯವನ್ನು ಸಾಧಿಸಬೇಕು. ಅದಕ್ಕೆ ನಮ್ಮ ಲಕ್ಷ್ಯವನ್ನು ಸಾಧಿಸಬೇಕಾದ್ರೆ ಯಾವತ್ತು ಈಶಾನ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಈಶಾನ್ಯ ಮುಖಾಂತರ ಹೋಗ್ತಾ ಇದ್ರೆ ಗಂಡು ಮಕ್ಕಳ ಅಭಿವೃದ್ಧಿ. ಮನೆ ಯಜಮಾನನಿಗೆ ಅಕಸ್ಮಾತ್ ಹೆಣ್ಮಕ್ಳೇ ಇದ್ರು ಮನೆ ಯಜಮಾನಿಗೆ ಅಭಿವೃದ್ಧಿ. ಇಲ್ಲದೇ ಯಾವತ್ತು ಕುಳ್ಳು ಬುದ್ಧಿ ಇಲ್ಲದೇ ಅವ್ನಿಗೆ ಯಾವತ್ತು ಕೆಟ್ಟ ಬುದ್ಧಿ. ಯಾಕಂದ್ರೆ ಈಶಾನ್ಯ ಇರೋದೇ ಇಲ್ಲ. ಈಶಾನ್ಯ ಯಾವತ್ತಿರಬೇಕು. ಪರಮೇಶ್ವರ ಅಲ್ಲಿ ವಾಸವಾಗಿರ್ತಾನೆ. ನೀರಲ್ಲಿ ತಂಪಾಗಿರಬೇಕು. ವಾಸ್ತು ಪುರುಷನ ತಲೆಯಲ್ಲಿರುತ್ತೆ. ಆಗ ಅವನ ತಲೆಯಲ್ಲಿ ಇಟ್ಕೊಂಡಾಗ ಆ ತಲೆ ಮೇಲೆ ನೀರನ್ನು ಹಾಕ್ತಾ ಇದ್ದಾಗ ಈಶ್ವರನಿಗೆ ಆಹಾ ಅಂತಾನೆ. ಅದಕ್ಕೆ ರುದ್ರ ಚಮಕ ಎಲ್ಲ ದೇವಮೂಲೆ ಅಂತ ಹೇಳ್ತೀವಿ. ಅಲ್ಲಿ ನವಗ್ರಹ ಸಮೇತನೇ ನೋಡ್ಬೋದು. ಸಾಕ್ಷಾತ್ ಬುಧ ವಾಸವಾಗಿರ್ತಾನೆ. ಬುಧ ಅಂದ್ರೇನು? ವಿದ್ಯೆ. ಬುಧ ಅಂದ್ರೇನು? ಬುದ್ಧಿ. ಬುಧ ಅಂದ್ರೇನು? ದುಡ್ಡು. ಬುಧ ಅಂದ್ರೇನು? ಸರ್ವದಾ ಐಶ್ವರ್ಯ, ನಿತ್ಯ ಕಲ್ಯಾಣ. ಯಾವತ್ತು ಬುಧ ಅಂದ್ರೇನು? ಸ್ಥಿರವಾಗಿ ಇಲ್ಲದೆ ಇರೋ ಜೀವನ ಚರವಾಗಿ ನಿಧಾನವಾಗಾದರೂ ಪ್ರಧಾನವಾಗಿ ಮಾಡ್ತಾನೇ ಇರ್ತಾನೆ. ನೋ ಫುಲ್ ಸ್ಟಾಪ್ಸ್ ಇನ್ ಲೈಫ್. ಸುಖವಾದ ಜೀವನವನ್ನು ಕೊಡ್ತಾನೇ ಇರ್ತಾನೆ. ಅದಕ್ಕಾಗಿ ನಮ್ಮ ಜಾಗವನ್ನು ಈಶಾನ್ಯಕ್ಕೆ ಬಿಟ್ಕೋಬೇಕು. ಇದಕ್ಕೆ ಮನೆ ಸುತ್ತಲೂ ಜಾಗ ಬಿಡೋದಲ್ಲದೆ ಈಶಾನ್ಯಕ್ಕೆ ಹೆಚ್ಚಿನ ಜಾಗ ಬಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಉತ್ತರಕ್ಕೆ ಜಾಗ ಬಿಟ್ಕೊಂಡ್ರೆ ಯಾವತ್ತು ಧನಪ್ರಾಪ್ತಿ ಇರುತ್ತೆ. ಯಾವ ಕಾಲಕ್ಕೂ ಮನೆಯಲ್ಲಿ ₹1 ಕಮ್ಮಿ ಇಲ್ಲಪ್ಪ, ಅಯ್ಯೋ ಈಗ ತಾನೇ ಕಾಯಾಗೋಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ₹100 ರೆಡಿಯಾಗಿರುತ್ತೆ. ಹಾಗೆ ಜೀವನ ಯಾವತ್ತು ಉತ್ತರ ಮತ್ತು ಪೂರ್ವಕ್ಕೆ ಜಾಗ ಹೆಚ್ಚಾಗಿ ಬಿಡ್ತಕ್ಕಂಥ ಅವಕಾಶವನ್ನು ಮನೆ ವಾಸ್ತುವಿತವಾಗಿ ವಾಯು ಸ್ಥಳವನ್ನು ಜಾಗ ಬಿಡಬೇಕು. ಇನ್ನು ಉಳಿದಿದ್ದ ಅಗ್ನಿ. ತ್ರಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತಾಂ. ತ್ರಯಗ್ನಿ ಅಂದರೆ 3 ಅಗ್ನಿ. ಹೆಣ್ಣು, ಮನೆ ಒಲೆ ಉರಿ, ಮನೆ ಗೃಹಿಣಿ. ಅಂದರೆ ಆ ಸೂರ್ಯನಾರಾಯಣನು ಹೆಣ್ಣಲ್ಲೇ ಕೂತಿರ್ತಾನೆ. ಸೂರ್ಯನಾರಾಯಣ ಹೆಣ್ಣಲ್ಲೇ ಕೂತಿದ್ದು, ಹೆಣ್ಣು ಅಗ್ನಿ ಸ್ವರೂಪವಾಗಿರೋರು ಅಗ್ನಿ ಮೂಲೆಯಲ್ಲಿ ಅಂದರೆ ಸೌತ್ ಈಸ್ಟ್. ಅಂದರೆ ಆಗ್ನೇಯದಲ್ಲಿ ಅಗ್ನಿನೇ ಸ್ವತಃ ವಾಸವಾಗೋ ಸ್ಥಳದಲ್ಲಿ ಈ ಎನರ್ಜಿನ ಅಡುಗೆ ಮನೆ ಅಲ್ಲೇ ಕಟ್ಟಿದ್ರೆ ನಿತ್ಯ ಅಗ್ನಿ ಕಾರ್ಯವನ್ನು ನಡೀತಾ ಹೋದರೆ ಸೂರ್ಯನಿಗೆ ಸಂತೃಪ್ತಿ. 3 ಅಗ್ನಿಗಳು ಯಾವತ್ತು ಎಲ್ಲಿ ಕರೆಕ್ಟಾಗಿ ಸೇರುತ್ತೋ ಆ ಮನೇಲಿ ಯಾವ ದೋಷವೂ ಬರೋದಿಲ್ಲ. ಯಾರಾದರೂ ಮಠ ಮಂತ್ರಮಶ ಬರಲ್ಲ. ಯಾರ ಕಾಲಕ್ಕೂ ಯಾವ್ದಾದ್ರು ಕೆಟ್ಟ ಗುಣಗಳು ನೋಡಿದ್ರೆ ದೃಷ್ಟಿ ಬಿಟ್ರ ಬರಲ್ಲ. ಯಾಕಂದ್ರೆ ದಿನ ಭಸ್ಮ ಹೋಗುತ್ತೆ. ಇವತ್ತು ಬಂದಿದ್ದು ನಾಳೆ ಬೆಳಗ್ಗೆ ಭಸ್ಮ ಆಗುತ್ತೆ. ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆ ಇದ್ರೆ ನೀವು ಸುಮ್ಮನೆ ಕಾಂಪ್ರಮೈಸ್ಗೋಸ್ಕರ ವಾಯು ಮೂಲೆಯಲ್ಲಿ ಕಟ್ಕೊಳ್ಳತಕ್ಕಂಥದ್ದು ಆ ಥರ ಮಾಡೋ ಹಾಗಿಲ್ಲ. ಅಡುಗೆ ಮನೆಯ ಅಗ್ನಿ ಮೂಲೆಯಲ್ಲೇ ಇರಬೇಕು. ನೋ ಕಾಂಪ್ರಮೈಸೇಷನ್. ವಾಯುದಲ್ಲಿ ಕಟ್ಕೋಬಹುದು ಅಂದರೆ ಯಾವಾಗ ನೀವೇನೋ ದೊಡ್ಡ ತೋಟದ ಮನೆ ಮಾಡ್ಕೊಂಡಾಗ ಮನೆಯಲ್ಲಿ 2 ಅಡುಗೆ ಮನೆ ಇರಬಾರ್ದು. ಇನ್ನೊಂದು ಚಿಕ್ಕ ಮನೆ ಕಟ್ಟಿರ್ತೀರ, ಅದಕ್ಕೆ ಅಕಸ್ಮಾತ್ ವಾಯು ಮೂಲೆಯಲ್ಲಿ ಅಡುಗೆ ಮನೆ ಕಟ್ಕೋಬಹುದು ಅಂದಾಗ ಅದನ್ನ ಎಲ್ಲಿ ಇಟ್ಕೋಬೇಕು? ಅಗ್ನಿ ಮೂಲೆ ಆಲ್ರೆಡಿ ಒಂದು ಅಗ್ನಿ ಮೂಲೆ ಇದ್ರೆ ಇನ್ನೊಂದು ಅಡುಗೆ ಮನೆ ವಾಯುದಲ್ಲಿ ಇಟ್ಕೋಬಹುದು. ಅಷ್ಟೇ ವಿನಃ ಒಂದು ಮನೆಯಲ್ಲಿ 2 ಬೆಂಕಿ ಉರಿದ್ರೆ ಮನೆ ಸಂಸಾರ ಸರ್ವನಾಶ. ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಓರೋರ್ಗೆ ಎತ್ತಿರು ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ನಾದ್ನೀರು ಇವ್ರುಗಳಿಗೆ ಗಲಾಟೆ ಮಾಡಿಸ್ಬಿಟ್ಟಿರ್ತಾರೆ. ಅವ್ರೇನು ಮಾಡ್ಬಿಟ್ಟಿರ್ತಾರೆ, ಓರೋರ್ಗತಿರಾಗಿ ಎಲ್ಲರೂ ನಾನು ನಮ್ಮೂರ್ಗತಿ ಇದು ನಮ್ಮೂರ್ಗತಿ ಅಂತ ಹೇಳ್ಬಿಟ್ಟು ಇವಳು 1st ಫ್ಲೋರ್, ಅವಳು 2nd ಫ್ಲೋರ್, ಅವಳು 3rd ಫ್ಲೋರ್. ಇಲ್ಲದೇ ಇದ್ರೆ ಒಂದೇ ಫ್ಲೋರಲ್ಲಿ ಇವಳದೊಂದು ಅಡುಗೆ ಮನೆ, ಅವಳದೊಂದು ಅಡುಗೆ ಮನೆ, ಅವಳದೊಂದು ಅಡುಗೆ ಮನೆ, ಇರೋ ಬರೋ ರೂಮೆಲ್ಲ ಒಂದೊಂದು ಅಡುಗೆ ಮನೆ ಮಾಡ್ಕೊಂಡ್ಬಿಟ್ರೆ ಮನೆ ಸಂಸಾರ ಏನಾಗಬೇಕು? ಒಂದು ಮನೆಯಲ್ಲಿ ದೇವರ ಮನೆ ಬೆಳಕು ಬಿಟ್ಟರೆ ಅಗ್ನಿ ಮೂಲೆಯಲ್ಲಿ ಅಗ್ನಿಮೂತ್ರ ಬೆಳಕು ಪರಿವರ್ತನೆ ಆಗಬೇಕು. ಆದರೆ ಪರಿಪೂರ್ಣವಾಗಿ ಸುತ್ತಮುತ್ತಲು ಇರತಕ್ಕಂಥ ಯಾವುದೇ ಕಾರಣಕ್ಕೂ ಏನೇ ಕಾರಣಕ್ಕೂ ಹೊರಗತ್ತಿರೋ ಜಗಳ ಮಾಡ್ತಕ್ಕಂಥದ್ದು ಬೆಂಕಿ ಹಚ್ಚಿದ್ರೆ ಆ ಮನೆ ಪೂರ್ತಿ ಭಸ್ಮವಾಗೋಗೂ ಬಿಡಲ್ಲ. ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಇಡೀ ಸಂಸಾರವನ್ನು ನೀವೇ ಹಾಳು ಮಾಡ್ಕೊತೀರಾ. ಅದರಿಂದ ಅಗ್ನಿ ಮೂಲೆಯಲ್ಲಿ ಅಗ್ನಿ ಮನೆ ಇರೋದು ಉತ್ತಮ. ಇನ್ನು ಆಕಾಶಂ ಪತಿತೋಮ ಯಥಾಗತ್ಯತೆ ಸಾಗರ ಸರ್ವದೇವ ನಮಸ್ಕಾರಂ ಕೇಶಂ ಪ್ರತಿಗತಿ. ಯಾವತ್ತು ಆಕಾಶ ಭೂಮಿ ಎರಡೂ ಒಟ್ಟಿಗೆ ನೋಡುತ್ತೋ ಆವತ್ತಿನ ದಿವಸ ಮನೆಯಲ್ಲಿ ಸರ್ವದಾ ಬ್ರಹ್ಮ ಕಲ್ಯಾಣ. ಈ ಬ್ರಹ್ಮ ಕಲ್ಯಾಣ ಅಂದ್ರೇನು? ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನ ಅಂದ್ರೇನು? ಅಗ್ನಿ ಕಲ್ಯಾಣ. ಅಗ್ನಿ ಕಲ್ಯಾಣ ಅಂದ್ರೇನು? ಮನೆಯಲ್ಲಿ ಯಾವತ್ತೂ ಯಾವ ಕಾಲಕ್ಕೂ ಮನೆ ದೀಪ ಆರೋದಿಲ್ಲ. ಯಾವಾಗದು? ಆಕಾಶ ಭೂಮಿ ನೋಡಿದಾಗ. ಈ ಆಕಾಶ ಭೂಮಿ ಯಾವಾಗ ನೋಡುತ್ತೆ? ಮನೆ ಒಳಗೆ ಯಾವ ಕಾಲಕ್ಕೆ ಆಕಾಶ ಭೂಮಿ ನೋಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು? ಇದಕ್ಕೆಲ್ಲ ನೀವು ಕಾಯ್ತಾ ಇರಬೇಕು, ನಾನು ಹೇಳಬೇಕು.